ಡಿಸೆಂಬರ್ ಅಂತ್ಯ ಅಂದ್ರೆ ವರ್ಷಾಂತ್ಯಕ್ಕೆ ಬಂದ್ವಿ ನಾವು. ಬಾಕ್ಸ್ ಆಫೀಸ್ನಲ್ಲಿ ಮೆಗಾ ಸಮರ ನಡೆಯೋದಕ್ಕೆ ಫಿಕ್ಸ್ ಆಗ್ತಾ ಇದೆ. ಹಾಗಾದ್ರೆ ಯಾವ ಸಿನಿಮಾಗಳು, ಅದಕ್ಕೆ ಸಂಬಂಧಪಟ್ಟಾಗ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ನಾಳೆ ಡಿಸೆಂಬರ್ 21ನೇ ತಾರೀಕು ಶಾರುಖ್ ಖಾನ್ ನಟನೆಯ ಡಂಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾಳಿದ್ದು ಸಲಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಶಾರುಖ್ ಖಾನ್ ನಟನೆಯ ಡಂಕಿ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ನಾಳಿದ್ದು ಪ್ರಭಾಸ್ ನಟನೆಯ ಸಲಾರ್ ಅಬ್ಬರಿಸೋದಕ್ಕೆ ರೆಡಿ ಆಗ್ತಿದೆ. ಪರಭಾಷೆ ಸಿನಿಮಾಗಳಿಗೆ ಸೆಟ್ ಹೊಡೆಯೋದಕ್ಕೆ ಕನ್ನಡದ ರಾಕ್ಲೈನ್ ವೆಂಕಟೇಶ್ ಪ್ರೊಡಕ್ಷನ್ ಬರ್ತಿರುವಂತಹ ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳಿರುವಂತಹ ಸಿನಿಮಾ. ದರ್ಶನ್ ತೂಗುದೀಪ ಶ್ರೀನಿವಾಸ್ ಆಕ್ಟ್ ಮಾಡಿರುವ ಕಾಟೇರ ರೆಡಿ ಆಗ್ತಾ ಇದೆ. ಡಿಸೆಂಬರ್ 29 ಕನ್ನಡದ ಕಾಟೇರ ಅಖಾಡಕ್ಕಿಳಿಯೋದಕ್ಕೆ ರೆಡಿ ಆಗ್ತಾ ಇದೆ. ನಮ್ಮ ನೆಲ, ನಾವು ಯಾರಿಗೂ ಹೆದರಲ್ಲ, ಇದು ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರ ಮಾತಾಗಿತ್ತು ಮೊನ್ನೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ, ಅಪ್ಪಟ ಕನ್ನಡ ಸಿನಿಮಾ ಮಾಡಿರೋದು ನಾವು. ಪರಭಾಷೆಯ ಸಿನಿಮಾಗಳಿಗೆ ಖಡಕ್ ಆಗಿ ಕೌಂಟರ್ ಕೊಟ್ಟರು ನಟ ದರ್ಶನ್. ನಾಳೆ ಡಂಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾಳಿದ್ದು ಪ್ರಭಾಸ್ ಆಕ್ಟ್ ಮಾಡಿರುವಂತಹ ಕನ್ನಡಿಗ ಪ್ರಶಾಂತ್ ನೀಲ್ ಡೈರೆಕ್ಟ್ ಮಾಡಿರುವಂತಹ ಸಲಾರ್ ಸಿನಿಮಾ ಅಬ್ಬರಿಸೋಕೆ ರೆಡಿ ಆಗ್ತಾ ಇದೆ. ಅಂದ್ರೆ ಅರ್ಥ ಥಿಯೇಟರ್ಗಳು ಬೇಕಲ್ಲ, ಸಿಂಗಲ್ ಸ್ಕ್ರೀನ್, ಮಲ್ಟಿ ಸ್ಕ್ರೀನ್, ಆ ಎಲ್ಲ ಅಬ್ಬರಿಸೋಕೆ ಇದ್ದೇ ಇರುತ್ತೆ. ಎರಡು ಸಿನಿಮಾಗಳು ಥಿಯೇಟರ್ನಲ್ಲಿ ಕಚ್ಕೊಂಡ್ರೆ ಕಾಟರ್ನಿಗೆ ಏನಾದರೂ ಸಂಕಷ್ಟ ಆಗಿಬಿಡುತ್ತಾ ಅನ್ನುವ ಒಂದು ಕ್ವಶನ್ ಮಾರ್ಕ್ ಇತ್ತು. ಅದಕ್ಕೆ ನಟ ದರ್ಶನ್ ಖಡಕ್ ಹಾಗೆ ಉತ್ತರ ಕೊಟ್ಟರು. ಅವ್ರೇನು ಉತ್ತರ ಕೊಟ್ಟರು ಅದೊಂದು ರೀಕ್ಯಾಪ್ ನಿಮಗೆ ತೋರಿಸ್ತೀನಿ. ಸೊ ನೋಡ್ರಿ, ಆಕ್ಚುಲಿ 29ಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನಿಮಾ, ನಮ್ಮ ಜಾಗ ಇದು. ಯಾರಿಗೂ ಎದ್ರುಕೊಂಡು ನಾವ್ಯಾಕೆ ಬರ್ಬೇಕ್ರಿ? ನಮ್ಮ ಮನೆಗೆ ಯಾರು ಬರೋಕ್ಕೋ ಇನ್ನೊಬ್ರಿಗೆ ಅವ್ರಿಗೆ ಹೆದರಿಕೆ ಇರ್ಬೇಕೆ ಹೊರತು ನಮ್ಗೆ ಯಾಕೆ ಹೆದರಿಕೆ? ಯಾಕಂದ್ರೆ ನಮ್ಮ ಕನ್ನಡ ಜನಗಳು ಇದಾರಾ ಇಲ್ವಾ ಅಂತ ನಮಗೆ ಡೌಟ್ ಬಂದ್ಬಿಡ್ಬೋದು. ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗರು ಯಾವಾಗಲೂ ಕೈ ಹಿಡಿದೇ ಹಿಡಿತಾರೆ. ಆಮೇಲೆ ನಾವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ, ಸುಮ್ಮನೆ ಅಪ್ಪಟ ಕನ್ನಡ ಸಿನಿಮಾ, ಕರ್ನಾಟಕದ ಜನತೆಗೋಸ್ಕರ ಮಾಡುವಂತ ಸಿನಿಮಾ ಅಂತ ಹೇಳ್ತೀನಿ. ಗ್ರೌಂಡ್ ರಿಯಾಲಿಟಿಯಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಸಿನಿಮಾ ಬ್ಯೂರೋ ಹೆಡ್ ನೇರ ದೂರವಾಣಿ ಸಂಪರ್ಕದಲ್ಲಿ ಅಶೋಕ್ ಜಾಯ್ನ್ ಆಗ್ತಿದ್ದಾರೆ. ಅಶೋಕ್ ದಾವಣಗೆರೆ. ಅಶೋಕ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ದರ್ಶನ್ ಅವರು ಹೇಳ್ತಿರೋದ್ರಲ್ಲಿ ಲವಲೇಶದಷ್ಟು ಯಾವುದೇ ರೀತಿಯ ತಪ್ಪಿಲ್ಲ. ಬಿಕಾಸ್ ಇದು ನಮ್ಮ ಕನ್ನಡದಲ್ಲ, ನಮ್ಮ ಭಾಷೆ ಜನ ನೋಡಬೇಕು ಅಂತ. ಬಟ್ ಗ್ರೌಂಡ್ ರಿಯಾಲಿಟಿನಲ್ಲಿ ಈ ಥಿಯೇಟರ್ ಕಚ್ಚಾಟದಲ್ಲಿ ಥಿಯೇಟರ್ ಹೆಚ್ಚಿಗೆ ಬೇಕು ಅನ್ನೋದ್ರಲ್ಲಿ ಏನಾಗ್ತಾ ಇದೆ ಬೆಳವಣಿಗೆ? ಹರೀಶ್ ನಾಗರಾಜ್, ವರ್ಷಾಂತ್ಯಕ್ಕೆ ಒಂದು ಬಿಗ್ಗೆಸ್ಟ್ ಕ್ಲಾಶ್ ಅಂತ ಹೇಳ್ಬೋದು. ಯಾಕಂದ್ರೆ ಸಣ್ಣ ಪುಟ್ಟ ಸಿನಿಮಾಗಳೆಲ್ಲ ವರ್ಷದ ಕೊನೆಯ ಹಂತದಲ್ಲಿ, ವರ್ಷದ ಡಿಸೆಂಬರ್ನ 3ನೇ ವಾರ ಮತ್ತು 4ನೇ ವಾರ ತೆರೆ ಕಾಣ್ತಾ ಇರುವಂತಹ ಸಿನಿಮಾಗಳು ಬಹಳ ದೊಡ್ಡ ಸಿನಿಮಾಗಳು. ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳು, ಒಂದು ಶಾರುಖ್ ಖಾನ್ ನಟನೆಯ ಡಂಕಿ, ಮತ್ತೊಂದು ಪ್ರಭಾಸ್ ನಟನೆಯ ಸಲಾರ್ ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ. ಅಂದ್ರೆ ನಾಳೆ ಡಂಕಿ ರಿಲೀಸ್ ಆಗುತ್ತೆ, ನಾಡಿದ್ದು ಸಲಾರ್ ರಿಲೀಸ್ ಆಗುತ್ತೆ. ವರ್ಷಾಂತ್ಯಕ್ಕೆ ಕನ್ನಡಿಗರಿಗೆ ಕಾಟೇರ ಬರ್ತಾ ಇದೆ. ಕನ್ನಡಿಗರಿಗೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ. ದರ್ಶನ್ ಅವರು ಕೂಡ ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ದು ಅಪ್ಪಟ ಕನ್ನಡದ ಸಿನಿಮಾ, ಕನ್ನಡಿಗರಿಗಾಗಿ ಮಾಡಿರುವಂತಹ ಸಿನಿಮಾ ಅಂತಕ್ಕಂಥದ್ದು. ಆದ್ರೆ ಇಲ್ಲಿ ಇರ್ತಕ್ಕಂತಹ ಸವಾಲು ನಮ್ಮ ನೆಲ, ಇದು ನಮ್ಮ ಜಾಗ, ನಾವ್ ಯಾವಾಗ ಬೇಕಾದ್ರೂ ಬರ್ತೀವಿ ಅನ್ನುವಂತಹ ದರ್ಶನ್ ಅವರ ಹೇಳಿಕೆ ಇದೆಯಲ್ಲ, ಅದನ್ನ ನೋಡಿದಾಗ ಅವರಿಗೆ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ನಾಳೆ ಮತ್ತು ನಾಡಿದ್ದು ಸಿನಿಮಾ ಎರಡು ಸಿನಿಮಾಗಳು ಏನ್ ರಿಲೀಸ್ ಆಗ್ತಾ ಇದೆ ಅವೆರಡು ದೊಡ್ಡ ಮಟ್ಟದಲ್ಲಿ ಸುಮಾರು 10,000 ಸ್ಕ್ರೀನ್ ಗಳನ್ನ ಕಬ್ಜಾ ಮಾಡ್ಕೊಂಡಿರ್ತಕ್ಕಂತಹ ಸಿನಿಮಾಗಳು. ಎರಡು ಸಿನಿಮಾಗಳಿಂದಲೇ 10,000 ಸ್ಕ್ರೀನ್ಗಳು. ಪ್ರಕಾರ ಅಶೋಕ್ ಕಾಟೇರಗೆ ಎಷ್ಟು ಸಿನಿಮಾ ಸಿಕ್ಕಿದೆ, ಸ್ಕ್ರೀನ್ ಸಿಕ್ಕಿದೆ? ಈಗ ಚಿತ್ರತಂಡ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ, ಯಾಕಂದ್ರೆ ಈ ಸಿನಿಮಾವನ್ನ ವಿತರಣೆ ಮಾಡ್ತಾ ಇರ್ತಕ್ಕಂಥವ್ರು ಸ್ವತಃ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು 350 ಥಿಯೇಟರ್ ಗಳನ್ನ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಈವರೆಗೂ ಇನ್ನು ಥಿಯೇಟರ್ ಲೀಸ್ಟ್ ಫೈನಲೈಸ್ ಆಗಿಲ್ಲ. ಯಾಕಂತ ಹೇಳಿದ್ರೆ ನಾಳೆ ಮತ್ತು ನಾಡಿದ್ದು ರಿಲೀಸ್ ಆಗ್ತಾ ಇರುವಂತಹ ಎರಡು ಡಂಕಿ ಮತ್ತು ಸಲಾರ್ ಸಿನಿಮಾಗಳಿಗೆ ವಿತರಕರು ಮತ್ತು ಪ್ರದರ್ಶಕರು ಥಿಯೇಟರ್ ಗಳನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಲಾರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾಡಿದ್ದು 400 ಸ್ಕ್ರೀನ್ ಗಳಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ 300 ಸಿಂಗಲ್ ಸ್ಕ್ರೀನ್ ಗಳನ್ನ ಕವರ್ ಮಾಡ್ಕೊಳ್ತಾ ಇದೆ ಸಲಾರ್ ಸಿನಿಮಾ. ಇನ್ನು ಡಂಕಿ 200ಕ್ಕೂ ಹೆಚ್ಚು ಸ್ಕ್ರೀನ್ ಗಳಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇದೆ. ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದೇ 650 ಥಿಯೇಟರ್ಗಳು. ಅದರಲ್ಲಿ ಈಗ ಎರಡು ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾ ಇರೋದ್ರಿಂದ ಒಂದು ವಾರದ ನಂತರ ಏನು ಅಂದ್ರೆ ಭಾನುವಾರ ಮುಗಿದು ಸೋಮವಾರಕ್ಕೆ ಬಂದ್ರೆ ಎಷ್ಟು ಮಟ್ಟಿಗೆ ನಮಗೆ ಸಿನಿಮಾಗೆ ಅವಕಾಶ ಅಂದ್ರೆ ಕಾಟೇರ ಸಿನಿಮಾಗೆ ಸ್ಕ್ರೀನಿಂಗ್ ಸಿಗುತ್ತೆ ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಒಂದು ಶಾರ್ಟ್ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಅಶೋಕ್ ದಾವಣಗೆರೆ, ಫಿಲ್ಮ್ ಬ್ಯೂರೋ ಹೆಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.